ದೇವದುರ್ಗ ಸಮೀಪ ಮಲೆನಾಡಿನ ನಯನಮನೋಹರ ಪರಿಸರದಲ್ಲಿ ಒಂದು ಹಳೆಯ ಬಂಗ್ಲೆ ಇತ್ತು. ಊರಿನ ಜನರು ಅದನ್ನು ಭಯಂಕರ ಬಂಗ್ಲೆ ಎಂದು ಕರೆಯುತ್ತಿದ್ದರು. ಬೆಳಗಿನ ಜಾವ ಸುಂದರವಾಗಿ ಕಾಣುವ ಈ ಮನೆ ರಾತ್ರಿ ಆಗುತ್ತಿದ್ದಂತೆ ಭೀಕರ ಸ್ವರೂಪ ತಾಳುತ್ತಿತ್ತು. ಅಲ್ಲಿಯ ಬೆಳಕು ಮಾತ್ರವಲ್ಲ, ಶಾಂತಿಯೂ ಮಾಯವಾಗುತ್ತಿತ್ತು. ಈ ಬಂಗ್ಲೆಯ ಇತಿಹಾಸ ಬಲು ವಿಚಿತ್ರ. ಸುಮಾರು 50 ವರ್ಷಗಳ ಹಿಂದೆ ಆ ಮನೆಯ ಒಡೆತನ ಲಕ್ಷ್ಮಣ ನಾಯ್ಡು ಎಂಬ ಶ್ರೀಮಂತ ಜಮೀನದಾರನಿಗೆ ಸೇರಿತ್ತು. ಅವನೊಬ್ಬ ಕಠೋರ ಸ್ವಭಾವದ ಮನುಷ್ಯ. ಅವನಿಗೆ ಗಂಡು ಮಕ್ಕಳಿಲ್ಲದೆ ಕೇವಲ ಒಂದು ಮಗಳು ಅನಿತಾ. ಅವಳನ್ನು ಅವನು ತಮ್ಮ ಆಸ್ತಿಯ ಮುತ್ತಿಗೆಗೆ ಬಂಧಿಸಿದ್ದ. ಆದರೆ ಅವನು ಬರುವ ಮುನ್ನವೇ ಅವಳಿಗೆ ಅವಳ ತಂದೆಯ ಪ್ರಚಂಡ ಕೋಪವನ್ನು ಎದುರಿಸಬೇಕಾಯಿತು. ಮುಕ್ಕಾಲು ರಾತ್ರಿ ಅವಳನ್ನು ಅವರ ಮನೆಯಲ್ಲಿ ಚೀಲದಂತೆ ಹಾಕಿದ ತಂದೆ ಕೊನೆಗೆ ಅವಳನ್ನು ಹತಾತ್ಕೊಂಡರು. ಅದು ಆತ್ಮಹತ್ಯೆ ಎಂದು ಹಗರಣ ಮಾಡಲಾಯಿತು. ಆದರೆ ಅವಳ ಆತ್ಮ ಮಾತ್ರ ಶಾಂತಿಯಾಗಲಿಲ್ಲ. ಈ ರಹಸ್ಯವನ್ನು ಕೇಳಿದ ರವಿ ಮತ್ತು ಅವನ ಸ್ನೇಹಿತರಿಗೆ ಅದನ್ನು ಅನ್ವೇಷಣೆ ಮಾಡಬೇಕೆನ್ನಿಸಿತು. ಒಂದು ರಾತ್ರಿ ನಂಜು, ಗಿರೀಶ್ ಮತ್ತು ಶರಣ್ ಅವರೊಂದಿಗೆ ರವಿ ಆ ಬಂಗ್ಲೆಗೆ ತೆರಳಿದ. ಬಾಗಿಲು ತೆರೆದ ಕೂಡಲೇ ಒಮ್ಮೆಲೆ ಚಳಿಗಾಲದ ಗಾಳಿ ಬೀಸಿದಂತೆ ಭಾಸವಾಯಿತು. ಭದ್ರವಾಗಿದ್ದ ಬಾಗಿಲು ತಕ್ಷಣವೇ ಸ್ವತಃ ಮುಚ್ಚಿತು. ಅವರು ಒಳಗೆ ನಡೆದು ಹಳೆಯ ಪೀಠೋಪಕರಣಗಳು, ಕುರ್ಚಿಗಳು, ಮಣ್ಣಿನಿಂದ ತುಂಬಿದ ಬಾಟಲಿಗಳು, ಗೋಡೆಯ ಮೇಲೆ ಹರಿದಿದ್ದ ಕೆಂಪು ಬಣ್ಣದ ಕಲೆಗಳು ಎಲ್ಲವೂ ಕಾಣಸಿಗತೊಡಗಿದವು. ಕೊನೆಯ ಹಂತವಾಗಿ ಮೇಲ್ಚಾವಣಿಯ ಕೋಣೆಯತ್ತ ಮೆಟ್ಟಿಲು ಹತ್ತಿದಾಗ ಅದನ್ನು ಮಾತ್ರ ಮುಚ್ಚಲಾಗಿತ್ತು. ಗಿರೀಶ್ ಧೈರ್ಯ ತೋರಿ ಬಲವಂತವಾಗಿ ಬಾಗಿಲು ತಳ್ಳಿದ. ಒಳಗೆ ಬೆಳಕಿಲ್ಲದ ಆ ಕತ್ತಲ ಕೋಣೆಯಲ್ಲಿ ಚಿಕ್ಕ ತಿವಚಿನ ಬೆಳಕಿನಲ್ಲೊಂದು ಆಕೃತಿ ಕುಳಿತಂತೆ ಕಂಡಿತು. ಅವರು ಇನ್ನೂ ಏನೂ ಹೇಳುವ ಮುನ್ನ ಆ ಆಕೃತಿಯು ಮರುಳಾದ ಕಣ್ಣಿನಿಂದ ಅವರತ್ತ ತಿರುಗಿತು. ಅನಿತಾ ತನ್ನ ತೋಳನ್ನು ಚಾಚಿದಂತೆ ಕಂಡಿತು. ಆ ಕ್ಷಣದಲ್ಲಿ ಕೋಣೆಯ ಬಾಗಿಲು ಭಾರವಾಗಿ ಬಡಿದುಕೊಂಡಿತು. ಇಡೀ ಮನೆಯ ಗೋಡೆಯೂ ಕಂಪಿಸಿದಂತಾಯಿತು. ಅದೇ ಕ್ಷಣಕ್ಕೆ ಎಲ್ಲಾ ಸ್ನೇಹಿತರು ಭಯದಿಂದ ಹೊರಗೆ ಓಡಿದರು. ಮರುದಿನ ಊರಿನ ಹಿರಿಯರ ಬಳಿ ಈ ಬಗ್ಗೆ ಕೇಳಿದಾಗ ಅವರಿಂದ ಅವರ ತಂದೆ ಕೊಲೆ ಮಾಡಿದ ಘಟನೆ ಸತ್ಯ ಎಂದು ಗೊತ್ತಾಯಿತು. ಅನಿತಾ ಇಂದು ಸಹ ತನ್ನ ಪ್ರಿಯಕರನ ನಿರೀಕ್ಷೆಯಲ್ಲಿ ಆತ್ಮರೂಪದಲ್ಲಿ ಅಲೆದಾಡುತ್ತಿದ್ದಾಳೆ. ಅದರ ಬಳಿಕ ಆ ಊರಿನವರು ಆ ಬಂಗ್ಲೆಗೆ ಹತ್ತಿರ ಹೋಗುವುದನ್ನು ಸಂಪೂರ್ಣ ನಿಲ್ಲಿಸಿದರು. ರವಿ ಮತ್ತು ಅವನ ಸ್ನೇಹಿತರು ಬರುವ ತಲೆಮಾರಿಗೆ ಈ ಕಥೆಯನ್ನು ಹೇಳುತ್ತಾ ಮುಂದಿನವರಿಗೆ ಕೂಡ ಎಚ್ಚರಿಕೆ ನೀಡಿದರು.